ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪೂರಿ, ಪರೋಟ, ಚಪಾತಿ, ನಾನ್ ಜೊತೆ ಎಕ್ಸಲೆಂಟ್ ಕಾಂಬಿನೇಷನ್ ಆಗುವಂತಹ ರೆಸಿಪಿ ಜೊತೆಗೆ ಇವತ್ತು ಬಂದಿದ್ದೇನೆ. ಹಸಿ ಬಟಾಣಿ ಹಾಗೂ ಮೆಂತ್ಯ ಸೊಪ್ಪು ಬಳಸಿ ರೆಸ್ಟೋರೆಂಟ್ಗಳಲ್ಲಿ ಸಿಗುವಷ್ಟೇ ಟೇಸ್ಟಿಯಾದ ಮೇಥಿ ಮಟರ್ ಮಸಾಲವನ್ನು ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದು. ಹಸಿ ಬಟಾಣಿ ಯಥೇಚ್ಛವಾಗಿ ಸಿಗುವ ಈ ಸೀಸನ್ನಲ್ಲಿ ಖಂಡಿತ ಮಿಸ್ ಮಾಡದೆ ಈ ರೆಸಿಪಿಯನ್ನು ಮನೆಯಲ್ಲೇ ಸುಲಭವಾಗಿ ಸಿಗುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ತಯಾರಿಸಬಹುದು. ರೆಸ್ಟೋರೆಂಟ್ಗಳಲ್ಲಿ ದುಬಾರಿ ಬೆಲೆ ತೆತ್ತು ತಿನ್ನುವ ಬದಲು ಮನೆಯಲ್ಲೇ ಸುಲಭವಾಗಿ ಹಾಗೂ ಧಾರಾಳವಾಗಿ ನೀವು ಮಾಡಿ ತಿನ್ಬೋದು. ಟೇಸ್ಟಿ ಮಾತ್ರವಲ್ಲ, ಹೆಲ್ದಿ ಕೂಡ. ಒಮ್ಮೆ ಮಾಡಿದರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರ, ಅಷ್ಟು ಯಮ್ಮಿ ಆಗಿರುತ್ತದೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ 1 ಕಟ್ಟಷ್ಟು ಫ್ರೆಶ್ ಆಗಿರುವ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ರಿಂದ 3 ಸ್ಪೂನಷ್ಟು ಕರಗಿಸಿದ ತುಪ್ಪವನ್ನು ಸೇರಿಸುವ. ತುಪ್ಪ ಬಿಸಿಯಾದ ತಕ್ಷಣ ಇದರಲ್ಲಿ 2 ದಾಲ್ಚೀನಿ, 3 ರಿಂದ 4 ಲವಂಗ, 2 ಏಲಕ್ಕಿಯನ್ನು ಸೇರಿಸಬೇಕು. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದನ್ನು ಅರ್ಧದಿಂದ 1 ನಿಮಿಷಗಳ ಕಾಲ ಹುರ್ಕೊಳ್ಳುವ. ಇದು ಇಷ್ಟು ಹುರಿದಾಗುವಾಗ ಇದರಲ್ಲಿ 15 ಸಿಪ್ಪೆ ತೆಗೆದ ಬಾದಾಮಿ ಬೀಜವನ್ನು ಸೇರಿಸಬೇಕು. ಇದರ ಜೊತೆಗೆ 12 ಬೆಳ್ಳುಳ್ಳಿ ಬೀಜ ಸಿಪ್ಪೆ ತೆಗೆದದು ಹಾಗೂ ಅರ್ಧ ಇಂಚಷ್ಟು ಶುಂಠಿ ತುಂಡು, 3 ಹಸಿಮೆಣಸನ್ನು ಸೇರಿಸುವ. ಇದನ್ನು ಕೂಡ ಚೆನ್ನಾಗಿ ಈ ತುಪ್ಪದಲ್ಲೇ ಹುರ್ಕೊಳ್ಬೇಕು. ಇದು ಹುರ್ಕೊಳ್ತಾ ಇರುವಾಗ ಇದರಲ್ಲಿ ನಾವು ನೀರುಳ್ಳಿಯನ್ನು ಸೇರಿಸಬೇಕು. 2 ನೀರುಳ್ಳಿ ಸ್ಲೈಸ್ ಮಾಡಿದ್ದನ್ನು ಇದರಲ್ಲಿ ಸೇರಿಸಿಕೊಳ್ಳುವ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಈ ನೀರುಳ್ಳಿಯನ್ನು ಸಹ ಫ್ರೈ ಮಾಡಿಕೊಳ್ಳುವ. ಈ ನೀರುಳ್ಳಿ ಬಾದಾಮಿ ಇದೆಯಲ್ಲ, ಲೈಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮಸ ಬರ್ತಾ ಇದೆ, ಸ್ವಲ್ಪ ಕೆಂಪಗಾಗಿ ಕೂಡ ಬಂದಿದೆ. ಇಷ್ಟಾಗುವಾಗ ಇದರಲ್ಲಿ ನಾವು ಟೊಮೆಟೊವನ್ನು ಸೇರಿಸಬೇಕು. ಕಟ್ ಮಾಡಿದ 2 ಟೊಮೆಟೊವನ್ನು ಇದರಲ್ಲಿ ಸೇರಿಸಿ ಫ್ರೈ ಮಾಡಿಕೊಳ್ಳುವ. ನೀರುಳ್ಳಿ ಜೊತೆಗೆ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಉಪ್ಪು ಸೇರಿಸುವ, ಇದು ಬೇಗ ಸಾಫ್ಟ್ ಆಗ್ತದೆ. ಹಾಗಾಗಿ ಇದನ್ನು ಉಪ್ಪು ಸೇರಿಸಿದ ನಂತರ ಮಿಕ್ಸ್ ಮಾಡಿ ಮುಚ್ಚಿ 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಳುವ. ಫ್ಲೇಮನ್ನು ಲೋಲ್ಲೇ ಇಡಬೇಕು. 5 ನಿಮಿಷ ಬಿಟ್ಟು ಈಗ ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಟೊಮೆಟೊ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ಹಾಗೂ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ತಣಿಯಲು ಒಂದು ಪ್ಲೇಟಲ್ಲಿ ಇಡಬೇಕು. ತಣ್ಣದ ನಂತರ ಇದನ್ನು ಅಗತ್ಯಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡುವ. ಇಂಗ್ರೀಡಿಯೆಂಟ್ ಸೇರಿಸಿದ ನಂತರ ಪ್ಯಾನಲ್ಲಿ ತುಪ್ಪ ಉಳಿದಿದೆ, ಪುನಃ ನಾನು ತುಪ್ಪ ಸೇರಿಸ್ತಾ ಇಲ್ಲ. ಈಗ ಫ್ಲೇಮನ್ನು ಆನ್ ಮಾಡಿ ನಾವು ಸಣ್ಣಗೆ ಹೆಚ್ಚಿಟ್ಟ ಈ ಮೆಂತ್ಯ ಸೊಪ್ಪು ಇದೆಯಲ್ಲ, ಈ ತುಪ್ಪದಲ್ಲಿ ಸೇರಿಸಿ ಹುರ್ಕೊಳ್ಬೇಕು. ಚೆನ್ನಾಗಿ ಈ ಮೆಂತ್ಯ ಸೊಪ್ಪನ್ನು ಹುರಿಬೇಕು. ಈ ರೀತಿ ಫ್ರೈ ಮಾಡೋದರಿಂದ ಸೊಪ್ಪು ಇದೆಯಲ್ಲ ಕೈ ಎನಿಸೋದಿಲ್ಲ. ನೋಡಿ, ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಬಾಡಿದೆ ಹಾಗೂ ಕ್ವಾಂಟಿಟಿ ಕೂಡ ನೋಡಿ ಕಡಿಮೆ ಆಗಿದೆ. ತುಪ್ಪದ ಘಮ ಚೆನ್ನಾಗಿ ಬರ್ತಾ ಇದೆ. ಈಗ ಇದರಲ್ಲಿ ನಾವು 2 ಕಪ್ಪಷ್ಟು ಹಸಿ ಬಟಾಣಿಯನ್ನು ಸೇರಿಸಬೇಕು. ಹಸಿ ಬಟಾಣಿ ಇಂತಿಷ್ಟೇ ಅಂತ ಸೇರಿಸಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ಅಥವಾ ಹೆಚ್ಚು ಸೇರಿಸಬಹುದು. ಇದನ್ನು ಸೊಪ್ಪಿನ ಜೊತೆಗೆ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳುವ. ಸ್ವಲ್ಪ ಉಪ್ಪು ಹಾಗೂ 1 ಸ್ಪೂನಷ್ಟು ಸಕ್ಕರೆಯನ್ನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ. ಟೊಮೆಟೊ ಫ್ರೈ ಆಗುವಾಗ ಉಪ್ಪು ಸೇರಿಸಿರುವುದರಿಂದ ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ನೀರು ಸೇರಿಸದೆ ಮುಚ್ಚಿ ಇದನ್ನು ಹಬೆಯಲ್ಲಿ ಬೇಯಿಸಿಕೊಳ್ಬೇಕು. ಸಾಧಾರಣ 7 ರಿಂದ 8 ನಿಮಿಷ ಇದು ಬೇಯಿಸಿದ್ದು ಆಗಿದೆ. ಈಗ ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಮೆಂತ್ಯ ಸೊಪ್ಪು ಬಟಾಣಿ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದು 50% ಕುಕ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡುವ. ನೆಕ್ಸ್ಟ್ ನೋಡಿ, ಕಡಾಯಿಯಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಇಲ್ಲಿ ಬಿಸಿಗಿಟ್ಟಿದ್ದೇನೆ. ತುಪ್ಪದ ಜೊತೆಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಸಹ ಸೇರಿಸುವ. ಇಲ್ಲಿ ಇವೆರಡು ಬಿಸಿಯಾಗುವಾಗ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಜೀರಿಗೆ ನೋಡಿ ಫ್ರೈ ಆಗಿ ಇಲ್ಲಿ ಸಿಡಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ರುಬ್ಬಿದ ಬಾದಾಮಿ, ಟೊಮೆಟೊ, ನೀರುಳ್ಳಿಯ ಪೇಸ್ಟ್ ಇದೆಯಲ್ಲ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮೀಡಿಯಂ ಉರಿಯಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಹಾಗಾಗಿ ಮುಚ್ಚಿ 3 ರಿಂದ 4 ನಿಮಿಷಗಳ ಕಾಲ ಕುದಿಸಿಕೊಳ್ಳುವ. ಈಗ ನೋಡಿ, ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಗ್ರೇವಿ ಚೆನ್ನಾಗಿ ಕುದೀತಾ ಇದೆ.
ಸೇರಿಸಿದ ಬಾದಾಮಿ, ನೀರುಳ್ಳಿ, ಟೊಮೆಟೊ ಪೇಸ್ಟ್ನಿಂದ ಇದಕ್ಕೆ ಥಿಕ್ನೆಸ್ ಕೂಡ ಬಂದಿದೆ. ಈ ಸಮಯದಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡಬೇಕು. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ 1 ಕಪ್ಪಷ್ಟು ಕುದಿಸಿ ಆರಿಸಿದ ಹಾಲನ್ನು ಸೇರಿಸಬೇಕು. ಇಲ್ಲಿ ನಾನು ಫುಲ್ ಕ್ರೀಮ್ ಮಿಲ್ಕನ್ನು ಬಳಸ್ತಾ ಇದ್ದೇನೆ. ಇದನ್ನು ಸೇರಿಸುವುದರಿಂದ ಗ್ರೇವಿದು ಫ್ಲೇವರ್ ಇದೆಯಲ್ಲ ಇನ್ನೂ ಸಹ ತುಂಬ ಚೆನ್ನಾಗಿ ಬರ್ತದೆ. ಈ ರೀತಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸೇರಿಸುವುದರಿಂದ ಹಾಲು ಇದೆಲ್ಲ ಒಡೆಯುವುದಿಲ್ಲ. ಒಮ್ಮೆ ಚೆನ್ನಾಗಿ ಇದು ಬೆರೆತ ನಂತರ ಪುನಃ ಫ್ಲೇಮನ್ನು ಆನ್ ಮಾಡುವ. ಇದರಲ್ಲಿ ಈಗ ಕೆಲವು ಹುಡಿಗಳನ್ನು ಸೇರಿಸಬೇಕು. 1/4 ಸ್ಪೂನಷ್ಟು ಅರಶಿನ ಹುಡಿ, ಅರ್ಧ ಸ್ಪೂನ್ ಅಚ್ಚ ಖಾರದ ಹುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಹುಡಿಯನ್ನು ಸೇರಿಸುವ. ಸ್ವಲ್ಪವೇ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸುವ. ಹುಡಿಗಳನ್ನು ಗಂಟಿಲ್ಲದೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೂ ಪುನಃ ಇದನ್ನು ಕುದಿಸಬೇಕು. ನೋಡಿ, ಇಲ್ಲಿ ಗ್ರೇವಿ ಕುದಿಯಲು ಪ್ರಾರಂಭವಾಗಿದೆ. ಇಷ್ಟಾಗುವಾಗ ಇದರಲ್ಲಿ ಹುರಿದಿಟ್ಟ ಮೆಂತ್ಯ ಸೊಪ್ಪು ಹಾಗೂ ಬಟಾಣಿಯನ್ನು ಸೇರಿಸುವ. ಗ್ರೇವಿ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊಪ್ಪು ಹಾಗೂ ಬಟಾಣಿ ಗ್ರೇವಿ ಜೊತೆಗೆ ಚೆನ್ನಾಗಿ ಬೆರೆತ ನಂತರ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಪುನಃ ಸೇರಿಸಬೇಕು ಹಾಗೂ ಗ್ರೇವಿ ಕನ್ಸಿಸ್ಟೆನ್ಸಿ ಇದೆಯಲ್ಲ ಅಡ್ಜಸ್ಟ್ ಮಾಡಬೇಕು. ಬಟಾಣಿ ಹಾಗೂ ಈ ಸೊಪ್ಪು ಇದೆಯಲ್ಲ ಪುನಃ 5 ನಿಮಿಷ ಬೇಯಿಸಬೇಕು. ಹಾಗಾಗಿ ಇದನ್ನು 5 ನಿಮಿಷ ಮುಚ್ಚಿ ಮೀಡಿಯಂ ಉರಿಯಲ್ಲಿ ಕುದಿಸಿಕೊಳ್ಳುವ. ಈಗ ನೋಡಿ, ಗ್ರೇವಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಬಾದಾಮಿ ಸೇರಿಸಿರುವುದರಿಂದ ಗ್ರೇವಿದು ಟೆಕ್ಸ್ಚರ್ ಕೂಡ ತುಂಬ ಕ್ರೀಮಿಯಾಗಿ ಬಂದಿದೆ. ಈಗ ಇದರಲ್ಲಿ ಕಸೂರಿ ಮೇಥಿಯನ್ನು ಸೇರಿಸಬೇಕು. 1 ದೊಡ್ಡ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಕೈಯಿಂದ ಕ್ರಷ್ ಮಾಡಿ ಇದರಲ್ಲಿ ಸೇರಿಸುವ ಹಾಗೂ 1/4 ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸಹ ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪುನಃ ಕುದಿಸಿಕೊಳ್ಬೇಕು. ಈಗ ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ. ಕೊನೆಯದಾಗಿ 2 ದೊಡ್ಡ ಸ್ಪೂನಷ್ಟು ಫ್ರೆಶ್ ಮಲಾಯಿ ಹಾಲಿನ ಕೆನೆ ಇದೆಯಲ್ಲ ಅದನ್ನು ಸೇರಿಸಬೇಕು ಹಾಗೂ ಮಿಕ್ಸ್ ಮಾಡಿಕೊಳ್ಳುವ. ಇದರ ಟೆಕ್ಸ್ಚರ್, ಕಲರ್ ಹಾಗೂ ಫ್ಲೇವರ್ ಇದೆಯಲ್ಲ ಈಗ ಪರ್ಫೆಕ್ಟಾಗಿ ಬಂದಿದೆ. ಇದಕ್ಕೊಂದು 2 ಕುದಿ ಬರಲಿ. ಹಾಗಾಗಿ 2 ರಿಂದ 3 ನಿಮಿಷ ಇದನ್ನು ಕುದಿಸಿಕೊಂಡು ಫ್ಲೇಮ್ ಆಫ್ ಮಾಡಿದರೆ ಅಷ್ಟೇ ಟೇಸ್ಟಿಯಾದ ಮೇಥಿ ಮಟರ್ ಮಸಾಲ ರೆಡಿ ಆಗ್ತದೆ. ರೆಸ್ಟೋರೆಂಟ್ನಲ್ಲಿ ಸಿಗುವ ಮೇಥಿ ಮಟರ್ ಮಸಾಲಕ್ಕಿಂತ ಹೆಚ್ಚು ರುಚಿಯಾಗಿರ್ತದೆ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ತುಂಬ ಸುಲಭದಲ್ಲಿ ಇದನ್ನು ತಯಾರು ಮಾಡಬಹುದು. ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಸೇರಿಸುವ. ತುಂಬ ಹೆಲ್ದಿ ಹಾಗೂ ತುಂಬ ಟೇಸ್ಟಿಯಾದ ರೆಸಿಪಿ ಇದು. ಪೂರಿ, ಚಪಾತಿ, ಪರೋಟ, ನಾನ್ ಜೊತೆ ಇದು ಎಕ್ಸಲೆಂಟ್ ಕಾಂಬಿನೇಷನ್. ನೀವು ಇದನ್ನು ಜೀರಾ ರೈಸ್ ಜೊತೆಗೆ ಕೂಡ ಸವಿಬಹುದು. ಟ್ರೈ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.